ಶ್ರೀ ಶಾರದಾದೇವಿ ಜೀವನಗಂಗಾ ಮಾತೆಯ ಮಡಿಲು ಮುಂದುವರಿದ ಭಾಗ. ಶ್ರೀ ಮಾತೆಯವರ ದರ್ಶನಕ್ಕಾಗಿ ಜಯರಾಮ್ ಬಾಟಿಗೆ ಬರುತ್ತಿದ್ದವರು ಹೊತ್ತು ಗೊತ್ತಿಲ್ಲದೆ ಪತ್ರ ಮುಖೇನ ಮೊದಲೇ ತಿಳಿಸದೆ ಬಂದು ಬಿಡುತ್ತಿದ್ದರು. ಇವರಲ್ಲಿ ಎಷ್ಟೋ ಜನ ಅಪರಿಚಿತರು. ಆದರೆ ಅವರ ನಡೆ ನುಡಿ ಹಾಗೂ ಉಡುಗೆ ತೊಡುಗೆಗಳನ್ನು ನೋಡಿದೊಡನೆ ಅವರು ಶ್ರೀಮಂತರು ಮತ್ತು ಸಮಾಜದ ಉನ್ನತ ವರ್ಗದವರು ಎನ್ನುವುದು ಸ್ಪಷ್ಟವಾಗಿ ವ್ಯಕ್ತವಾಗುತ್ತಿತ್ತು. ಆ ದೊಡ್ಡ ಮನುಷ್ಯರನ್ನು ನೋಡಿ ಹಳ್ಳಿಗರೆಲ್ಲ ಬೆರಗುಗಣ್ಣಿನಿಂದ ಅವರನ್ನೇ ದಿಟ್ಟಿಸುತ್ತಾ ನಿಲ್ಲುತ್ತಿದ್ದರು. ಅವರ ಬಳಿಯಲ್ಲೇ ಸುಳಿದಾಡುತ್ತಾ ಅವರ ಮಾತುಗಳನ್ನೆಲ್ಲ ಕೇಳಿಕೊಂಡು ಅಚ್ಚರಿಪಡುತ್ತಿದ್ದರು. ನಿಜ, ಆ ಹಳ್ಳಿಯ ಜನ ಹೀಗೆ ನೋಡುತ್ತಿದ್ದುದು ಸಹಜವೇ. ಆಧುನಿಕ ನಾಗರಿಕತೆಯ ಗಂಧವೇ ಇಲ್ಲದ ಈ ಕುಗ್ರಾಮಕ್ಕೆ ಅಂಥ ಶ್ರೀಮಂತರೆಲ್ಲ ಬಂದಾಗ ಅಲ್ಲಿ ಅವರಿಗೆಲ್ಲ ವಿಸ್ಮಯವಾಗದಿರುತ್ತದೆಯೇ? ಆದರೆ ಯಾರ ಅಚಿಂತ್ಯ ಶಕ್ತಿಯ ಪ್ರಭಾವದಿಂದಾಗಿ ಈ ಬಗೆಯ ಕಲ್ಪನಾತೀತ ಲೀಲೆಗಳೆಲ್ಲ ಅಲ್ಲಿ ನಡೆಯುತ್ತಿದ್ದವೋ, ಯಾರ ಕೃಪಾಕಿರಣಕ್ಕಾಗಿ ಹಂಬಲಿಸಿ ಆ ದೊಡ್ಡ ಮನುಷ್ಯರೆಲ್ಲ ಇರುವೆಗಳಂತೆ ಮುತ್ತುತ್ತಿದ್ದರೋ ಅಂಥ ಶ್ರೀಮಾತೆಯವರು ಮಾತ್ರ ಈ ಯಾವುದಕ್ಕೂ ಬೆರಗುಪಡದೆ ಹಳ್ಳಿಯ ಒಬ್ಬ ಸಾಮಾನ್ಯ ಸ್ತ್ರೀಯಂತೆ ಸಹಜವಾಗಿಯೇ ಇದ್ದುಕೊಂಡು ಬಂದವರ ಆತಿಥ್ಯದ ವ್ಯವಸ್ಥೆಯಲ್ಲಿ ನಿರತರಾಗಿರುತ್ತಿದ್ದರು. ಈಗ ಶ್ರೀಮಂತರು ನಾಗರಿಕರು ಎಂದ ಮೇಲೆ ಅವರಲ್ಲಿ ಹಲವಾರು ನಾಗರಿಕ ಅಭ್ಯಾಸಗಳೂ ಇರುತ್ತಿದ್ದವು. ಇಂಥ ಅಭ್ಯಾಸಗಳಲ್ಲಿ ಒಂದನ್ನು ಉದಾಹರಿಸುವುದಾದರೆ ಬೆಡ್ ಕಾಫಿ. ಬೆಡ್ ಕಾಫಿ ಎಂದರೆ ಕೇವಲ ಹಾಸಿಗೆಯ ಮೇಲೆ ಕುಳಿತುಕೊಂಡು ಕುಡಿಯುವ ಕಾಫಿ ಎಂದರ್ಥವಲ್ಲ. ಅದು ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಬಾಯಿ ಮುಕ್ಕಳಿಸಿದರೂ ಆಯಿತು, ಇಲ್ಲದಿದ್ದರೂ ಆಯಿತು, ಕುಡಿಯುವ ಕಾಫಿ. ಇದಕ್ಕೆ ಬೆಡ್ ಕಾಫಿ ಎಂದೇ ಏಕೆ ಹೆಸರೆಂದರೆ ಅದು ಅವರು ಮಲಗಿಕೊಂಡಿರುವ ಬೆಡ್ಡಿನ ಹತ್ತಿರವೇ ಬರಬೇಕು. ಕಾಫಿ ಎಂಬ ದನಿ ಕೇಳಿ ಏಳಬೇಕು. ಎದ್ದು ಕುಡಿದ ಮೇಲೆ ಮುಂದಿನ ಕೆಲಸ. ಆದರೆ ಇನ್ನು ಕೆಲವರು ಪುನಃ ಮುಸುಕೆಳೆದು ಮಲಗಿಕೊಂಡು ಇನ್ನೊಂದು ಪುಟ್ಟ ನಿದ್ರೆ ಮಾಡುವುದೂ ಉಂಟು. ಅಂತೂ ಇದೇ ನಾಗರಿಕರ ಬೆಡ್ ಕಾಫಿಯ ಸಮಾಚಾರ. ನಾಗರಿಕತೆ ಎಂದರೇನು? ಹುಡುಗಾಟವೇ? ಇವೆಲ್ಲ ಸೇರಿಕೊಂಡರೆ ನಾಗರಿಕತೆ. ಶ್ರೀಮಾತೆಯವರ ದರ್ಶನಕ್ಕೆ ಬರುತ್ತಿದ್ದ ನಾಗರಿಕ ಶ್ರೀಮಂತರಲ್ಲೂ ಕೆಲವರಿಗೆ ಮುಂಜಾನೆಯೇ ಚಹಾ ಕುಡಿಯುವ ಅಭ್ಯಾಸ. ಬಂಗಾಳದಲ್ಲಿ ಚಹಾದ ಬಳಕೆ ಹೆಚ್ಚು, ಕಾಫಿಯಲ್ಲ. ಶ್ರೀಮಾತೆಯವರು ಅಷ್ಟು ಹೊತ್ತಿಗೆ ಯಾರ ಮನೆಯಲ್ಲಿ ಹಾಲು ಕರೆದಿರಬಹುದು ಎಂದು ಊಹಿಸಿ ಇಲ್ಲವೇ ಕಂಡುಕೊಂಡು ಅವರ ಮನೆಯಿಂದ ಹಾಲನ್ನು ಬೇಡಿ ತಂದು ಚಹಾ ತಯಾರಿಸಿ ಕೊಡುತ್ತಿದ್ದರು. ಆದರೆ ಅವರಿಗೆ ಸಲೀಸಾಗಿ ನಡೆಯುವುದಕ್ಕಾದರೂ ಸಾಧ್ಯವಿತ್ತೇ? ಮೊದಲೇ ವೃದ್ಧಾಪ್ಯ, ಜೊತೆಗೆ ಸಂಧಿವಾತ. ಆದರೂ ಅವರು ತಮ್ಮ ಕಷ್ಟವನ್ನೆಲ್ಲ ಮರೆತು ಕುಂಟಿಕೊಂಡೇ ಹೋಗಿ ಹಾಲು ತರುತ್ತಿದ್ದರು. ಇನ್ನು ಆ ಭಕ್ತರ ಊಟಕ್ಕೆ ತರಕಾರಿ ಆಗಬೇಕು. ಆ ಹಳ್ಳಿಯಲ್ಲಿ ತರಕಾರಿಗೆ ಅಭಾವ. ಶ್ರೀಮಾತೆಯವರು ಮೊದಲೇ ಎಚ್ಚರ ವಹಿಸಿ ಒಂದಿಷ್ಟನ್ನು ಸಂಗ್ರಹಿಸಿದ್ದರೂ ಹಲವಾರು ಜನ ಒಟ್ಟಿಗೆ ಬಂದಾಗ ಅದು ಸಾಕಾಗುತ್ತಿರಲಿಲ್ಲ. ಅವರು ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ತುರ್ತಿಗೆ ಬೇಕಾಗುವಷ್ಟನ್ನು ತರುತ್ತಿದ್ದರು. ಆ ಕುಗ್ರಾಮದಲ್ಲಿ ಬೆಳಗಿನ ತಿಂಡಿ ಎಂದರೆ ಕಡಲೆಪೂರಿ, ಬೆಲ್ಲದ ಜೋನಿ ಇಷ್ಟೇ. ಆದರೆ ನಾಗರಿಕ ಜನರಿಗೆ ಇವೆಲ್ಲ ಹಿಡಿಸೀತೆ. ಅವರಿಗೆ ಬೇಕು ಪೂರಿ, ಸಾಗು, ಮಸಾಲೆ ದೋಸೆ, ಇಡ್ಲಿ, ಸಾಂಬಾರ್. ಆದರೆ ಆ ಬಡ ಹಳ್ಳಿಯಲ್ಲಿ ಅವನ್ನೆಲ್ಲ ಒದಗಿಸಲು ಸಾಧ್ಯವೇ? ಆದ್ದರಿಂದ ಶ್ರೀಮಾತೆಯವರು ಪಟ್ಟಣಿಗರು ಬಂದಾಗ ಬೆಳಗಿನ ತಿಂಡಿಗೆ ಸಜ್ಜಿಗೆ ತಯಾರಿಸಿ ಕೊಡುತ್ತಿದ್ದರು. ಬಂಗಾಳದಲ್ಲಿ ಸಿಹಿ ಪದಾರ್ಥಗಳನ್ನು ಉಪಯೋಗಿಸುವುದು ಹೆಚ್ಚು. ಬೆಳಗಿನ ತಿಂಡಿಗೂ ಸಿಹಿ ತಿಂಡಿ ಸಿಕ್ಕರೆ ಸಂತೋಷದಿಂದ ತಿನ್ನುತ್ತಾರೆ. ಆದರೆ ಕೆಲವೊಮ್ಮೆ ಬರುವ ಜನ ಹೆಚ್ಚಾದಾಗ ರವೆಯೂ ಮುಗಿದು ಹೋಗುತ್ತಿತ್ತು. ಆಗ ಅವರಿಗೆ ಕಡಲೆಪೂರಿ, ಮುಳ್ಳು ಸೌತೆಕಾಯಿ, ಬೆಲ್ಲದ ಜೋನಿ ಇವನ್ನೇ ಕೊಡಬೇಕಾಗುತ್ತಿತ್ತು. ಕೆಲವು ಭಕ್ತರಂತೂ, ಓಹ್, ಇದೇನು ಕೊಟ್ಟಿರಿ ಅಮ್ಮ ತಿನ್ನುವುದಕ್ಕೆ? ಇದೆಲ್ಲ ನನಗಭ್ಯಾಸವಿಲ್ಲ ಎಂದು ಹೇಳಿಯೇ ಬಿಡುತ್ತಿದ್ದರು. ಆಗ ಶ್ರೀಮಾತೆಯವರು, ಇಲ್ಲೆಲ್ಲ ಇನ್ನೇನೂ ಸಿಗುವುದಿಲ್ಲಪ್ಪ. ಇಲ್ಲೇನಿದ್ದರೂ ಇಂಥ ತಿಂಡಿ ತಿನಿಸುಗಳೇ. ಆದರೆ ಇದರಿಂದ ಮೈಗೇನೂ ಕೆಡುಕಾಗುವುದಿಲ್ಲ. ತಿನ್ನು. ನಾನು ಕಲ್ಕತ್ತಕ್ಕೆ ಬಂದಾಗ ನಿನಗೆ ಒಳ್ಳೊಳ್ಳೆಯ ತಿಂಡಿ ಮಾಡಿ ಹಾಕುತ್ತೇನೆ ಎಂದು ಸಮಾಧಾನ ಮಾಡುತ್ತಿದ್ದರು. ಇದು ನೋಡಿ ಹೇಗಿದೆ ತಮಾಷೆ. ಏನಪ್ಪಾ, ಇಲ್ಲಿಗೆ ಬಂದರೂ ದೇವರ ಚಿಂತನೆ ಮಾಡುವುದನ್ನು ಬಿಟ್ಟು ಬರೀ ತಿಂಡಿ ತೀರ್ಥದ ಯೋಚನೆಯಲ್ಲೇ ಇದ್ದು ಬಿಡುತ್ತೀಯೋ ಹೇಗೆ ಎಂದೋ, ಅಥವಾ ಏನಾಗಿದೆಯಪ್ಪ ಈ ತಿಂಡಿಗೆ? ನಾನು ನಮ್ಮ ಹಳ್ಳಿಯವರೆಲ್ಲರೂ ಇದನ್ನೇ ತಿಂದುಕೊಂಡು ಬದುಕಿರುವುದು ಗೊತ್ತೇನಪ್ಪ. ಅಷ್ಟೊಂದು ಜಂಬ ಮಾಡಬೇಡ ಎಂದೇನಾದರೂ ಆತನನ್ನು ದಬಾಯಿಸುವ ಬದಲಿಗೆ, ಅಥವಾ ತಾವು ಪ್ರೀತಿಯಿಂದ ತಿಂಡಿ ಕೊಟ್ಟರೆ ಈತ ಹೀಗೆ ತುಚ್ಛವಾಗಿ ಮಾತನಾಡಿದನಲ್ಲ ಎಂದು ನೊಂದುಕೊಳ್ಳದೆ ತಾವು ಕಲ್ಕತ್ತಕ್ಕೆ ಬಂದಾಗ ಒಳ್ಳೊಳ್ಳೆಯ ತಿಂಡಿ ಮಾಡಿಕೊಡುವುದಾಗಿ ಆಶ್ವಾಸನೆ ಕೊಡುತ್ತಿದ್ದಾರೆ ಶ್ರೀಮಾತೆಯವರು. ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆಯ ತಿಂಡಿ ಮಾಡಿ ಬಡಿಸಬೇಕು.
ಅವರು ಅದನ್ನು ಹೊಟ್ಟೆ ತುಂಬ ತಿಂದು ನಲಿದಾಡುತ್ತಿರಬೇಕು ಎನ್ನುವುದು ತಾಯಿಯ ಬಯಕೆ. ಹಿಂದೆ ಶ್ರೀರಾಮಕೃಷ್ಣರು ಬಾಬುರಾಮನಿಗೆ ಕೊಡಬೇಕಾದ್ದು 4 ಚಪಾತಿ ಎಂದು ತಮಗೆ ತಾಕೀತು ಮಾಡಿದ್ದರೂ ಶ್ರೀಮಾತೆಯವರು 6 ಚಪಾತಿ ಬಡಿಸಿದ್ದನ್ನು ಇಲ್ಲಿ ನೆನೆಯಬಹುದು. ಈ ಜಯರಾಮ್ ಬಾಟಿಯ ಅನನುಕೂಲಕರ ಪರಿಸ್ಥಿತಿಯಲ್ಲಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಅಡುಗೆ ಮಾಡಿ ಹಾಕಲು ಸಾಧ್ಯವಾಗಲಿಲ್ಲವಲ್ಲ ಎಂದು ಅವರು ನಿಜಕ್ಕೂ ಬಹಳ ನೊಂದುಕೊಂಡದ್ದುಂಟು. ಆದರೂ ಆ ಹಳ್ಳಿಯ ಬಡ ಅಡುಗೆ ಮಾಡಿ ಬಡಿಸಿಯೇ ತಮ್ಮ ಭಕ್ತವೃಂದದ ಮನಸ್ಸನ್ನು ಹರ್ಷಗೊಳಿಸುತ್ತಿದ್ದರು. ಊಟಕ್ಕಿಂತ ಉಪಚಾರ ಲೇಸು ಎಂಬ ಮಾತಿದೆ. ಕೇವಲ ಅನ್ನ ಸಾರನ್ನೇ ಆದರೂ ಹೃತ್ಪೂರ್ವಕ ರೀತಿಯಿಂದ ಉಪಚರಿಸಿ ಬಡಿಸಿದರೆ ಅದು ಅಮೃತಕ್ಕೆ ಸಮಾನವಾಗುತ್ತದೆ. ಜಂಬ ಜಬರದಸ್ತುಗಳಿಂದ ಪಂಚಭಕ್ಷ್ಯ ಪರಮಾನ್ನವನ್ನೇ ಮಾಡಿ ಬಡಿಸಿದರೂ ಅದು ಕಹಿಯಾಗಿ ಗಂಟಲಿಗೆ ಇಳಿಯದೇ ಹೋಗಬಹುದು. ಶ್ರೀಮಾತೆಯವರ ಅಡುಗೆ ಬಡವಾದರೂ ಅವರ ವಾತ್ಸಲ್ಯ ಬಡವಾಗಿರಲಿಲ್ಲವಲ್ಲ. ಅವರು ಅನ್ನ ಸಾರಿನೊಂದಿಗೆ ತಮ್ಮ ಅಮೃತಮಯ ವಾತ್ಸಲ್ಯವನ್ನು ಸೇರಿಸಿ ಬಡಿಸುತ್ತಿದ್ದರು. ಆದ್ದರಿಂದ ಭಕ್ತಾದಿಗಳು ಸಂತುಷ್ಟರಾಗುತ್ತಿದ್ದರು. ಇದನ್ನು ತಿಳಿದಿದ್ದ ಶ್ರೀಮಾತೆಯವರು ತಮ್ಮ ನಾದಿನಿಯರಿಗೆ ಹೇಳುವುದಿತ್ತು. ನನ್ನ ಮಕ್ಕಳ ವಿಷಯದಲ್ಲಿ ನನಗೇನೂ ಕಷ್ಟವಿಲ್ಲ. ಬೇಕಾದರೆ 100 ಜನ ಮಕ್ಕಳು ಒಟ್ಟಿಗೇ ಬರಲಿ, ನಾನೊಬ್ಬಳೇ ಅವರನ್ನೆಲ್ಲ ನಿಭಾಯಿಸಬಲ್ಲೆ ಎಂದು. ಆದರೆ ಈ ಹಿಂದೆ ಅವರು ಇನ್ನೂ ಕೆಲವು ಭಕ್ತರ ಸಂಬಂಧವಾಗಿ ಇಂಥವರೆಲ್ಲ ಬಂದು ಬಿಡುತ್ತಾರಪ್ಪ, ನನಗೆ ಕಷ್ಟವಾಗುತ್ತದೆ ಎಂದು ಹೇಳಿರಲಿಲ್ಲವೇ? ನಿಜ. ಆದರೆ ಅವರು ಹಾಗೆ ಹೇಳಿದ್ದು ಶೋಕಿ ಭಕ್ತರ ಸಂಬಂಧದಲ್ಲಿ. ನಿಜವಾದ ವಿಶ್ವಾಸ ಪಾತ್ರರಾದರೆ 100 ಜನ ಬಂದರೂ ಆಯಾಸವಿಲ್ಲ. ವಿಶ್ವಾಸ ಮುಖ್ಯ. ಇಂಥ ವಿಶ್ವಾಸ ಹೊಂದಿದ್ದು ಬಿಟ್ಟರೆ ಅವರು ಯಾವ ಜಾತಿಯವರೇ ಆಗಲಿ, ಯಾವ ಕುಲದವರೇ ಆಗಲಿ, ಯಾವ ದೇಶದವರೇ ಆಗಲಿ ಅವರನ್ನು ಶ್ರೀಮಾತೆ ನಿರಾಕರಿಸಿದವರಲ್ಲ. ದುರ್ಜನ ಡಕಾಯಿತರೇ ಆದರೂ ವಿಶ್ವಾಸ ಹೊಂದಿದ್ದರೆ ಅವರಿಗೂ ಶ್ರೀಮಾತೆಯವರ ಮಡಿಲಲ್ಲಿ ಆಶ್ರಯವಿತ್ತು. ಡಕಾಯಿತ ಅಮ್ಜದನನ್ನು ತಮ್ಮ ಮಗ ಎಂದು ತಿಳಿದು ಆದರಿಸಲಿಲ್ಲವೇ ಅವರು? ಸಮಾಜದವರೆಲ್ಲ ಮ್ಲೇಚ್ಛರೆಂದು ಆಕ್ರಮಣಕಾರರೆಂದು ದೂಷಿಸುತ್ತಿದ್ದ ಪಾಶ್ಚಾತ್ಯರನ್ನು ತಮ್ಮ ಮಕ್ಕಳು ಎಂದೇ ಭಾವಿಸುತ್ತಿದ್ದರಲ್ಲವೇ ಅವರು? ಇಷ್ಟಲ್ಲದೆ ಯಾರಾದರೂ ಪರಸ್ಪರ ಜಗಳವಾಡಿಕೊಂಡು 2 ಪಕ್ಷವಾಗಿ ಬಿಟ್ಟಿದ್ದರೆ ಆ 2 ಪಕ್ಷದವರನ್ನೂ ಅವರು ಸಮಾನವಾಗಿ ತಮ್ಮ ಮಕ್ಕಳೆಂದೇ ಪರಿಗಣಿಸುತ್ತಿದ್ದರು. ಒಮ್ಮೆ ಕಾಂಕುರುಗಾಚಿಯ ರಾಮಕೃಷ್ಣ ಯೋಗ ಧ್ಯಾನದಲ್ಲಿ ಶ್ರೀಕೃಷ್ಣಾಷ್ಟಮಿ ಉತ್ಸವಕ್ಕೆ ಶ್ರೀಮಾತೆಯವರನ್ನು ಆಹ್ವಾನಿಸಿದ್ದರು. ಅವರು ಸಂತೋಷದಿಂದ ಅದಕ್ಕೆ ಒಪ್ಪಿದರು. ಹಿಂದೆಯೇ ಹೇಳಿರುವಂತೆ ಗೃಹೀ ಭಕ್ತನಾದ ರಾಮಚಂದ್ರ ದತ್ತನಿಂದ ಸ್ಥಾಪಿತವಾದದ್ದು ಈ ಯೋಗೋದ್ಯಾನ. ಇಲ್ಲಿ ಅಧಿಕಾರಿಗಳೊಂದಿಗೆ ಇತರ ಅನೇಕ ಭಕ್ತರಿಗೆ ಮನಸ್ತಾಪವಿತ್ತು. ಆದ್ದರಿಂದ ಈ ಭಕ್ತರು ಶ್ರೀಮಾತೆಯವರ ಬಳಿಗೆ ಬಂದು, ಅಮ್ಮ, ನೀವು ಅಲ್ಲಿಗೆ ಹೋಗುವುದು ಸರಿಯಲ್ಲ ಎಂದು ಆಕ್ಷೇಪಿಸಿದರು. ಆಗ ಶ್ರೀಮಾತೆಯವರೆನ್ನುತ್ತಾರೆ, ಅಪ್ಪ, ನಿಮ್ಮೊಳಗೆ ಜಗಳವಿರಬಹುದು, ಆದರೆ ನಾನು ಅವರಿಗೂ ತಾಯಿಯಲ್ಲವೇ? ನಾನು ಹೇಗೆ ತಾನೇ ಹೋಗದಿರಲಪ್ಪ? ಇದಕ್ಕೆ ಆ ಭಕ್ತರು ಏನೆಂದಾರು? ಶ್ರೀಮಾತೆಯವರ ಮನಸ್ಸು ತಮ್ಮ ಸಮಸ್ತ ಸಂತಾನದ ಎಂದರೆ ಸಕಲ ಜೀವಕೋಟಿಯ ಶುಭ ಚಿಂತನೆ, ಶ್ರೇಯೋಚಿಂತನೆಗಳಿಂದಲೇ ಸದಾ ತುಡಿಯುತ್ತಿತ್ತು. ಅವರ ಪ್ರತಿಯೊಂದು ಮಾತು ಕೃತಿಯಲ್ಲೂ ಈ ಶುಭ ಹಾರೈಕೆ ವ್ಯಕ್ತವಾಗುತ್ತಿತ್ತು. ಒಮ್ಮೆ ಡಾಕ್ಟರ್ ಕಂಜೀಲಾಲನ ಹೆಂಡತಿ, ಇವಳು ಶ್ರೀಮಾತೆಯವರ ಭಕ್ತಿಯೇ, ಅವರಿಗೆ ಪ್ರಣಾಮ ಮಾಡಿ, ಅಮ್ಮ, ನಿಮ್ಮ ಮಗನ ವೈದ್ಯ ವೃತ್ತಿ ಚೆನ್ನಾಗಿ ಅಭಿವೃದ್ಧಿಗೆ ಬರುವಂತೆ ದಯವಿಟ್ಟು ಆಶೀರ್ವದಿಸಿ ಎಂದು ಪ್ರಾರ್ಥಿಸಿಕೊಂಡಳು. ಮೇಲ್ನೋಟಕ್ಕೇನೋ ಆಕೆಯ ಈ ಪ್ರಾರ್ಥನೆ ಸಹಜವಾಗಿಯೇ ಕಾಣುತ್ತದೆ. ಎಷ್ಟೋ ಸ್ತ್ರೀಯರು ಅವರಲ್ಲಿ ಇಂಥ ಪ್ರಾರ್ಥನೆ ಸಲ್ಲಿಸಿರಬಹುದು. ಆದರೆ ಸ್ವಲ್ಪ ಒಳಹೊಕ್ಕು ನೋಡಿದಾಗ ಗೊತ್ತಾಗುತ್ತದೆ ಇದರ ಪರಿಣಾಮ ಎಷ್ಟು ಘಾತಕವಾದದ್ದು ಎಂದು. ಶ್ರೀಮಾತೆಯವರ ಮಾತೃಹೃದಯಕ್ಕೆ ಇದು ಮಿಂಚಿನಂತೆ ಹೊಳೆಯಿತು. ಅವರು ಆಕೆಯನ್ನೇ ದಿಟ್ಟಿಸುತ್ತಾ ದೃಢ ಸ್ವರದಿಂದ ನುಡಿದರು, ಏನಮ್ಮ ನೀನು ಕೇಳಿಕೊಳ್ಳುತ್ತಿರುವುದು? ಜನರೆಲ್ಲ ಕಾಯಿಲೆ ಬೀಳಲಿ, ನರಳುವ ಹಾಗಾಗಲಿ ಅಂತ ನಾನು ಆಶೀರ್ವಾದ ಮಾಡಲಿ? ನಾನು ಆ ರೀತಿ ಖಂಡಿತ ಹೇಳಲಾರೆ. ಜನರೆಲ್ಲರೂ ಸುಖವಾಗಿರಲಿ, ಜಗತ್ತಿಗೆಲ್ಲ ಶುಭವಾಗಲಿ, ಇಲ್ಲಿನ ಸ್ವಾರಸ್ಯವನ್ನು ನೋಡಿ. ಆ ಭಕ್ತಿಯ ಬೇಡಿಕೆಯನ್ನು ಮನ್ನಿಸಿ ಶ್ರೀಮಾತೆಯವರು ಅವಳ ಡಾಕ್ಟರ್ ಗಂಡನ ವೃತ್ತಿ ಅಭಿವೃದ್ಧಿ ಹೊಂದಲಿ ಎಂದು ಆಶೀರ್ವಾದ ಮಾಡಿಬಿಟ್ಟರೆ ಅದಕ್ಕೇನರ್ಥ? ಆ ಡಾಕ್ಟರನ ಮನೆಯ ಸುತ್ತಮುತ್ತಲಿನ ಜನರೆಲ್ಲ ಒಂದಲ್ಲ ಒಂದು ಕಾಯಿಲೆಗೆ ಬಲಿಯಾಗುತ್ತಿರಲಿ, ಚಿಕಿತ್ಸೆಗೆ ಇವನ ಹತ್ತಿರಕ್ಕೆ ಬರಲಿ, ಹಾಗೆ ಇವನ ಸಂಪಾದನೆ ಹೆಚ್ಚಲಿ ಎಂದು ಅರ್ಥ ಬರುವುದಿಲ್ಲವೇ? ಆದರೆ ಯಾರಾದರೂ ಹೇಳಬಹುದು, ಹಾಗೇನಿಲ್ಲ, ರೋಗಿಗಳು ಇತರ ವೈದ್ಯರ ಬಳಿಗೆ ಹೋಗುವ ಬದಲಿಗೆ ತನ್ನ ಪತಿಯ ಬಳಿಗೆ ಬರಲಿ ಎಂಬ ಅರ್ಥದಲ್ಲೂ ಆಕೆ ಹಾಗೆ ಕೇಳಿಕೊಂಡಿರಬಹುದು ಎಂದು. ವಾದಕ್ಕೇನೂ ಇದು ಸರಿಯಾಗಿ ಕಾಣುತ್ತದೆ. ಆದರೆ ಮೊದಲನೆಯ ಅರ್ಥವನ್ನೂ ತಪ್ಪೆಂದು ತಳ್ಳಿಹಾಕಲಾಗದು.
ಏಕೆಂದರೆ ಹೆಚ್ಚಿನ ಸಂಪಾದನೆಗಾಗಿ ವೈದ್ಯರು ಯಾವ ಯಾವ ಯುಕ್ತಿಗಳನ್ನೆಲ್ಲ ಕೈಗೊಳ್ಳಬಲ್ಲರು ಎನ್ನುವುದು ಹಿಂದಿನಿಂದಲೂ ಜನಜನಿತವಾಗಿರುವ ವಿಷಯ. ಆದ್ದರಿಂದ ವೈದ್ಯರ ಸಂಪಾದನೆ ಹೆಚ್ಚಾಗುವುದೆಂದರೆ ಮೊದಲು ಹೊಳೆಯುವುದೇ ಆತನ ಕೈಚಳಕದ ಶಕ್ತಿ. ಇಂಥದ್ದೊಂದು ಭಾವನೆಯನ್ನು ಶ್ರೀಮಾತೆಯವರ ಮೃದು ಹೃದಯ ಸಹಿಸಲಾರದು. ಹಾಗಾದರೆ ಆ ವೈದ್ಯನಿಗೆ ಸಂಪಾದನೆಯೇ ಆಗದಿರಲಿ, ಆತ ಕಷ್ಟಕ್ಕೆ ಗುರಿಯಾಗಲಿ ಎನ್ನುವುದು ಶ್ರೀಮಾತೆಯವರದು ಇಚ್ಛೆಯೇ? ಹಾಗೇನಿಲ್ಲ. ಜನರೆಲ್ಲರೂ ಸುಖವಾಗಿರಲಿ, ಜಗತ್ತಿಗೆ ಶುಭವಾಗಲಿ ಎಂದು ಅವರೇ ಹಾರೈಸುತ್ತಿದ್ದಾರಲ್ಲ, ಆ ಪರಿಧಿಯೊಳಗೆ ಈ ವೈದ್ಯನೂ ಬರುತ್ತಾನೆ. ಅವನು ಸುಖವಾಗಿ ನೆಮ್ಮದಿಯಿಂದಲೇ ಇರಬೇಕೆಂಬುದೇ ಅವರ ಆಶಯ. ತಮ್ಮ ಸಂತಾನ ಕಷ್ಟಕ್ಕೆ ಗುರಿಯಾಗದಂತೆ ಶ್ರೀಮಾತೆಯವರ ಮಾತೃಹೃದಯ ಹೇಗೆ ಸದಾ ಜಾಗರೂಕವಾಗಿತ್ತು ಎನ್ನುವುದಕ್ಕೆ ಇದು ಉದಾಹರಣೆ. ಅವರು ಪ್ರತಿದಿನ ಸ್ನಾನ ಮುಗಿಸಿಕೊಂಡು ಬಂದೊಡನೆ, ಹೇ ಜಗಜ್ಜನನಿ, ಜಗತ್ತಿಗೆ ಶುಭವನ್ನುಂಟು ಮಾಡು ಎಂದು ಪ್ರಾರ್ಥಿಸಿಕೊಳ್ಳುವುದನ್ನು ಕೇಳಬಹುದಾಗಿತ್ತು.